ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಲಸಿಕೆಗಳ ಶೋಧನೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ಏನು ಮಾಡಿದ್ದಾರೆ, ರೋಗಗಳು ಕೊಟ್ಟಿದ್ದಾರೆ, ಅದಕ್ಕೆ ಯಾರು ಲಸಿಕೆ ಶೋಧನೆ ಮಾಡಿದ್ರು ಹೆಸರು ಕೊಟ್ಟಿದ್ದಾರೆ, ಎಷ್ಟರಲ್ಲಿ ಮಾಡಿದರು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕಾಲರ ಒಂದು ರೋಗ, ಇದು ಸಾಂಕ್ರಾಮಿಕ ರೋಗ. ಇದು ಯಾರು ಕಂಡುಹಿಡಿದ್ರು ಅಂದರೆ ಲೂಯಿಸ್ ಪಕ್ಚರ್ ಅವರು ಕಂಡುಹಿಡಿತಾರೆ. ಕಾಲರ ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ಅದು ಲೂಯಿಸ್ ಪಾಶ್ಚರ್. ಎಷ್ಟರಲ್ಲಿ ಕಂಡುಹಿಡಿದ್ರು ಅಂತಂದರೆ 1880ರಲ್ಲಿ ಕಂಡುಹಿಡಿತಾರೆ. ದಡರ ಇದು ಒಂದು ಕಾಯಿಲೆ. ಜಾನ್ ಎಫ್ ಎಂಡರ್ಸ್ ಏನು ಮಾಡ್ತಾರೆ, ಈ ಒಂದು ಲಸಿಕೆಯನ್ನು ಕಂಡುಹಿಡಿತಾರೆ. ಜಾನ್ ಎಫ್ ಎಂಡರ್ ಅವರು ದಡರ ರೋಗಕ್ಕೆ ಏನು ಮಾಡ್ತಾರೆ, ಲಸಿಕೆಯನ್ನು ಕಂಡುಹಿಡ್ತಾರೆ 1960ರಲ್ಲಿ. ಇಸ್ವಿ ಏನು ಕೇಳೋದಿಲ್ಲ, ಆದರೆ ಆ ರೋಗಗಳು ನೆನ್ಪಿಟ್ಟುಕೊಂಡು ಅದಕ್ಕೆ ಲಸಿಕೆ ಯಾರು ಕಂಡುಹಿಡಿದ್ರು ಅಂತೇಳಿ ನೀವು ನೆನ್ಪಿಟ್ಟುಕೊಂಡ್ರೆ ಸಾಕು. ಹಾಗೆ ಪೋಲಿಯೋ, ಈ ಒಂದು ಪೋಲಿಯೋಗೆ ಲಸಿಕೆ ಕಂಡುಹಿಡಿದರು ಜಾನ್ ಇ ಸಾಲ್ಕ್. ಜಾನ್ ಇ ಸಾಲ್ಕ್ ಅವ್ರು ಏನು ಮಾಡ್ತಾರೆ, ಪೋಲಿಯೋ ಒಂದು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿತಾರೆ. ಹುಚ್ಚುನಾಯಿ ಕಡಿತ, ಏನಾದರೂ ಹುಚ್ಚುನಾಯಿ ಕಡಿತಂದರೆ ಅದಕ್ಕೆ ಚುಚ್ಚುಮದ್ದು ಹಾಕಿಸ್ತಾರೆ. ಆ ಒಂದು ಚುಚ್ಚುಮದ್ದು ಯಾರ ಕಂಡುಹಿಡಿದ್ರು ಅಂದರೆ ಲೂಯಿಸ್ ಪಾಶ್ಚರ್. ಕಾಲರ ರೋಗಕ್ಕೂ ಕೂಡ ಅವರೇ ಕಂಡುಹಿಡಿದ್ರು, ಹುಚ್ಚುನಾಯಿ ಕಡಿತಕ್ಕೂ ಕೂಡ ಅವರೇ ಏನು ಮಾಡಿದ್ರು, ಔಷಧಿಯನ್ನು ಕಂಡುಹಿಡಿದ್ರು. ಸಿಡುಬು ರೋಗ, ಸಿಡುಬು ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿದವರು ಯಾರು ಅಂತಂದರೆ ಅದು ಎಡ್ವರ್ಡ್ ಜೆನ್ನರ್ ಅವರು. ಎಡ್ವರ್ಡ್ ಜೆನ್ನರ್ ಏನು ಮಾಡ್ತಾರೆ, ಸಿಡುಬು ಒಂದು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿತಾರೆ. ಕ್ಷಯ ರೋಗಕ್ಕೆ ಲಿಯನ್ ಕಾಲ್ಮೆಂಟ್ ಅಥವಾ ಕ್ಯಾಮೆಲ್ ಗ್ಯೂರಿನ್ ಅಂತೇಳಿ ಕರಿತೀವಿ. ಅವರಿಗೆ ಏನು ಕರಿತೀವಿ, ಲಿಯನ್ ಕ್ಯಾಲ್ಮೆಂಟ್ ಅಂದರೆ ಅವರೇ ಅಥವಾ ಕ್ಯಾಮಿಲ್ ಗ್ಯೂರಿನ್ ಅಂದರೆ ಅವರೇ. ಅವ್ರು ಏನು ಮಾಡ್ತಾರೆ, ಕ್ಷಯ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿತಾರೆ 1922ರಲ್ಲಿ. ಸಾಂಸರ್ಗಿಕ ವಿಷಮ ಜ್ವರ, ಇದು ಯಾಕಂದರೆ ಇಸ್ವಿ ಅಷ್ಟು ಇಂಪಾರ್ಟೆಂಟ್, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಇಸ್ವಿ ಏನು ಕೇಳೋದಿಲ್ಲ ನಮಗೆ ಎಕ್ಸಾಮಲ್ಲಿ, ಅದಕ್ಕೆ ಏನು ಹೆಚ್ಚಿನ ಮಾಹಿತಿಗೋಸ್ಕರ ತಿಳ್ಕೊಳ್ಳಿ ಅಷ್ಟೇ. ಸಾಂಸರ್ಗಿಕ ವಿಷಮ ಜ್ವರ ಅಂದರೆ ವಿಷಮ ಶೀತ ಜ್ವರ ಅಂತೇಳಿ ಕರಿತೀವಲ್ಲ, ಅದು ಯಾರು ಕಂಡಿದ್ದಾರೆ ಅದಕ್ಕೆ ಲಸಿಕೆ ಅಂದರೆ ಜೆ ನಿಕೋಲಿ ಅವರು 1909ರಲ್ಲಿ ಕಂಡುಹಿಡಿತಾರೆ. ಈಗ ವೈದ್ಯಕೀಯ ಸಂಶೋಧನೆಗಳು, ವೈದ್ಯಕೀಯ ಮಟ್ಟದಲ್ಲಿ ಯಾರ್ಯಾರು ಏನು ಕಂಡುಹಿಡಿದರು ಅಂತೇಳಿ ನೋಡ್ರಿ. ರಕ್ತ ಪರಿಚಲನೆ ಮತ್ತು ಹೃದಯದ ಕಾರ್ಯ, ಈ ಒಂದು ರಕ್ತ ಪರಿಚಲನೆ ಕಂಡುಹಿಡಿದರೆ ಯಾರು ಅಂತಂದು ಕೇಳಿದ್ರೆ ಅದು ವಿಲಿಯಂ ಹಾರ್ವೆ 1628ರಲ್ಲಿ ಕಂಡುಹಿಡಿತಾರೆ. ರಕ್ತ ಪರಿಚಲನೆ ಮತ್ತು ಹೃದಯದ ಕಾರ್ಯದ ಕುರಿತು ಏನು ಮಾಡ್ತಾರೆ, ಇವರು ಸಂಶೋಧನೆಯನ್ನು ಮಾಡ್ತಾರೆ. ರಕ್ತದ ಗುಂಪು ಕಂಡುಹಿಡಿದವರು ಯಾರು ಅಂತಂದರೆ ರಕ್ತದ ಎ ಬಿ ಮತ್ತು ಓ, ಈ ರೀತಿ ರಕ್ತದ ಗುಂಪುಗಳು ಬರ್ತಾವಲ್ಲ, ಅದಕ್ಕೆ ಲಸಿಕೆ ಕಂಡುಹಿಡಿದರು ಕೆ ಲ್ಯಾಂಡ್ ಸ್ಟಿನ್ನರ್ ಅಥವಾ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅಂತ ಕೂಡ ಅವರಿಗೆ ಕರಿತೀವಿ ನಾವು. ರಕ್ತದ ವರ್ಗಾವಣೆ, ಈಗ ರಕ್ತನ ಒಬ್ಬರಿಂದ ಒಬ್ಬರಿಗೆ ಕೊಡ್ತೀವಲ್ಲ, ಆ ಒಂದು ವರ್ಗಾವಣೆಯನ್ನು ಯಾರು ಸಂಶೋಧನೆ ಮಾಡಿದ್ರು ಅಂದರೆ ಜೇಮ್ಸ್ ಬ್ಲಂಟೆನ್. ಕಾಲರ ಅಥವಾ ಕ್ಷಯದ ರೋಗಾಣು, ಕಾಲರ ಅಂದ್ರೊಂದೇ, ಕ್ಷಯದ ರೋಗಾಣು ಅಂದ್ರೊಂದೇ, ಅದು ಯಾರು ಸಂಶೋಧನೆ ಮಾಡಿದ್ರು ಅಂತಂದರೆ ರಾಬರ್ಟ್ ಕೋಚ್ ಅವರು. ಹಳದಿ ಜ್ವರದ ಕಾರಣ, ಹಳದಿ ಜ್ವರಕ್ಕೆ ಏನು ಕಾರಣ ಅಂತ ಸಂಶೋಧನೆ ಮಾಡಿದವರು ರೀಡ್ ಅವರು. ಡಿಫ್ತೇರಿಯಾ ರೋಗದ ಜೀವಾಣು ಮತ್ತು ಲೋಫ್ಲರ್, ಈ ಒಂದು ಸಂಶೋಧನೆ ಮಾಡಿದವರು ಇದಕ್ಕೆ ಕ್ಲೆಪ್ಸ್. ECG ಅಂದರೆ ಏನು ಮಾಡ್ತೀವಿ ನಾವು, ಎಲೆಕ್ಟ್ರೋ ಕಾರ್ಡಿಯೋಗ್ರಾಫಿ ಅಂತ ಕರಿತೀವಲ್ಲ, ಅದನ್ನು ಯಾರು ಸಂಶೋಧನೆ ಮಾಡಿದ್ರು ಅಂದರೆ ವಿಲಿಯಂ ಐನ್ ಥೋವೆನ್ ಅವರು ಏನು ಮಾಡ್ತಾರೆ, ಸಂಶೋಧನೆಯನ್ನು ಮಾಡ್ತಾರೆ. ಈಗ ಹೃದಯ ಶ್ವಾಸಕೋಶ ಯಂತ್ರ, ಇದು ಜಾನ್ ಹೆನ್ ಶಾಮ್ ಗಿಬ್ಬನ್ ಅವರು ಏನು ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಮಾನವನ ಹೃದಯದ ಕಸಿ ಮಾಡುವಂಥ ವಿಧಾನವನ್ನು ಕಂಡುಹಿಡಿದವರು ಡಾಕ್ಟರ್ ಕ್ರಿಶ್ಚಿಯನ್ ಬರ್ನಾರ್ಡ್ ಅವರು ಏನು ಮಾಡ್ತಾರೆ, ಇವರು ಮಾನವನ ಹೃದಯ ಕಸಿ ಮಾಡುವಿಕೆ ಯಂತ್ರವನ್ನು ಅಂದರೆ ಮಾನವನ ಹೃದಯ ಕಸಿ ಮಾಡುವಂಥ ಒಂದು ಸಂಶೋಧನೆಯನ್ನು ಇವರು ಮಾಡ್ತಾರೆ. ಇನ್ಸುಲಿನ್ ಅಂದರೆ ಸಕ್ಕರೆ ಕಾಯಿಲೆ, ಇವಕ್ಕೆ ಒಂದು ಔಷಧಿ ಕಂಡುಹಿಡಿದವರು ಯಾರಂದರೆ ಎಫ್ ಬಂಟಿಂಗ್ ಅವರು. ಕಿಡ್ನಿ ಯಂತ್ರ WJ ಕೋಲ್ಟ್ ಅವರು ಕಂಡುಹಿಡಿತಾರೆ. ಮಲೇರಿಯಾ ಜೀವಾಣು, ಇದಕ್ಕೆ ಎ ಲವೆರನ್ ಅವರು ಏನು ಮಾಡ್ತಾರೆ, ಔಷಧಿಯನ್ನು ಕಂಡುಹಿಡಿತಾರೆ. ಪೆನ್ಸಿಲಿನ್ ಕಂಡುಹಿಡಿದವರು ಯಾರು ಅಂದರೆ ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ಇಂಪಾರ್ಟೆಂಟ್ ಇದು, ಹಲವಾರು ಬಾರಿ ಕ್ವಶನ್ ಆಗಿದೆ, ಪೆನ್ಸಿಲಿನ್ ಯಾರು ಕಂಡುಹಿಡಿದ್ರು ಅಂತೇಳಿ. ಸಿಗ್ಮೋ ಮ್ಯಾನೋಮೀಟರ್, ಇದು ಯಾರು ಕಂಡುಹಿಡಿದ್ರು ಅಂದರೆ ಸಿಪಿಎನ್ ರಿವಾ ರೋಕಿ ಅವರು ಕಂಡುಹಿಡಿತಾರೆ.
ಸೈಟೋಸ್ಕೋಪ್ ಯಾರು ಕಂಡುಹಿಡಿದ್ರು? ರೆನೆ ಲೆನೆಕ್ ಅವ್ರು ಕಂಡುಹಿಡಿತಾರೆ. ಇಸ್ವಿ ನೀವು ಬೇಕಾದರೆ ನೋಡ್ಕೊಳ್ಳಿ, ನಾನು ಹೇಳ್ತಾ ಇಲ್ಲ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾರೆ, ನೀವು ಬೇಕಾದರೆ ನೋಟ್ ಮಾಡ್ಕೊರಿ. ಅಲ್ಟ್ರಾಸೌಂಡ್ ಯಾರು ಕಂಡುಹಿಡಿದ್ರು ಅಂದರೆ ಇಯನ್ ರೊನಾಲ್ಡ್. ಇದು ಒಂದು ಜೆರಾಕ್ಸ್ ಮಾಡುವಂಥ ಒಂದು ಯಂತ್ರ. ಇದು ಇಯನ್ ರೊನಾಲ್ಡ್ ಅವರು ಕಂಡುಹಿಡಿತಾರೆ. ಈಗ ವೈದ್ಯಕೀಯ ಸಂಶೋಧನೆಗಳು ಮುಗಿತು. ಈಗ ವೈದ್ಯಕೀಯ ಉಪಕರಣಗಳು ಮತ್ತು ಅವುಗಳ ಉಪಯೋಗ ಏನು ಅಂತ ನೋಡ್ರಿ. ಕಾರ್ಡಿಯೋಗ್ರಫಿ ಅಂದರೆ ECG. ಇದು ಎದಕ್ಕೆ ಬಳಸ್ಕೋತೀವಿ ನಾವು ಅಂತಂದರೆ ಹೃದಯದ ಚಲನೆಯನ್ನು ಕಂಡುಹಿಡಬೇಕಾದ್ರೆ ಏನು ಮಾಡ್ತೀವಿ ನಾವು? ECG ಮಾಡ್ತೀವಿ. ಏನರ ಹಾರ್ಟ್ ಅಟ್ಯಾಕ್ ಅವೆಲ್ಲ ಆದರೆ ಏನು ಮಾಡ್ತಾರೆ? ECG ಮಾಡ್ತಾರೆ. ಕ್ಯಾಲರಿಮೀಟರ್, ಇದು ಉಷ್ಣತೆಯನ್ನು ಅಳೆಯಲು ಏನು ಮಾಡ್ತೀವಿ ನಾವು? ಕ್ಯಾಲರಿಮೀಟರನ್ನು ಅಳಿತೀವಿ. ಎಲೆಕ್ಟ್ರಾನ್ ಎಫ್ಲೋಗ್ರಾಫ್ EEG, ಎಲೆಕ್ಟ್ರಾನ್ ಎಫ್ಲೋಗ್ರಾಫ್ EEG. ಇದರ ಉಪಯೋಗ ಏನು, ಎದಕ್ಕೆ ಬಳಸ್ತೀವಿ ನಾವು ಅಂದರೆ ಮೆದುಳಿನ ವಿದ್ಯುತ್ ಅಲೆಯನ್ನು ಅಳೆಯಲು ಏನು ಮಾಡ್ತೀವಿ? ಈ ಒಂದು EEGನ ಬಳಸ್ತೀವಿ. ಎಂಡೋಸ್ಕೋಪ್, ಇದು ಎದಕ್ಕೆ ಬಳಸ್ತೀವಿ ಅಂದರೆ ದೇಹದ ಒಳಗಿನ ಅಂಗಗಳನ್ನು ಪರೀಕ್ಷೆ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಎಂಡೋಸ್ಕೋಪನ್ನು ಬಳಸ್ತೀವಿ. ಲ್ಯಾಕ್ಟ್ರೋಮೀಟರ್, ಇದು ಎದಕ್ಕೆ ಬಳಸ್ತೀವಿ ಅಂದರೆ ಹಾಲಿನ ಶುದ್ಧತೆಯನ್ನು ಅಳಿಬೇಕಾದ್ರೆ ನಾವು ಲ್ಯಾಕ್ಟ್ರೋಮೀಟರನ್ನು ಬಳಸ್ತೀವಿ. ಇದನ್ನು ಎಕ್ಸಾಮ್ಗೆ ಹಲವಾರು ಬಾರಿಯಾಗಿದೆ, ನೆನ್ಪಿಟ್ಟುಕೊಳ್ರಿ. ಸ್ಪೀಡೋಮೀಟರ್ ಎದಕ್ಕೆ ಬಳಸ್ತೀವಿ ನಾವು ಅಂದರೆ ಚಲಿಸುತ್ತಿರುವ ವಾಹನಗಳ ವೇಗವನ್ನು ಕಂಡುಹಿಡಬೇಕಾದ್ರೆ ನಾವೇನು ಮಾಡ್ತೀವಿ? ಅಲ್ಲಿ ಸ್ಪೀಡೋಮೀಟರನ್ನು ಬಳಸ್ತೀವಿ. ಸ್ಟೆಥೋಸ್ಕೋಪ್ ಎದಕ್ಕೆ ಬಳಸ್ತೀವಿ ಅಂದರೆ ಹೃದಯ ಶ್ವಾಸಕೋಶದ ಬಡಿತವನ್ನು ಕೇಳಲು ಅಥವಾ ಆಲಿಸಲು ಏನು ಮಾಡ್ತಾರೆ? ಡಾಕ್ಟರ್ಸ್ಗಳು ಸ್ಟೆಥೋಸ್ಕೋಪನ್ನು ಬಳಸ್ತಾರೆ. ಈಗ ಸ್ಕ್ರೋಬೋಸ್ಕೋಪ್ ಯಾವಾಗ ಬಳಸ್ತಾರೆ ಅಂತಂದರೆ ಅತ್ಯಂತ ವೇಗದಲ್ಲಿ ಚಲಿಸುತ್ತಿರುವ ವಸ್ತುಗಳನ್ನು ವೀಕ್ಷಿಸಲು ಏನು ಮಾಡ್ತಾರೆ ಇವರು? ಸ್ಟ್ರೋಬೋಸ್ಕೋಪನ್ನು ಬಳಸ್ತಾರೆ. ಡೈನಮೋಮೀಟರ್ ಎದಕ್ಕೆ ಬಳಸ್ತಾರೆ ಅಂದರೆ ಶಕ್ತಿಯನ್ನು ಅಳೆಯಲು ಡೈನಮೋಮೀಟರನ್ನು ಬಳಸ್ತಾರೆ. ಬೈಸಿಕಲ್ ಎರ್ಗೋಮೀಟರ್ ಎದಕ್ಕೆ ಬಳಸ್ತಾರೆ ಅಂತಂದರೆ ಅದು ಕಾರ್ಯಕ್ಷಮತೆಯನ್ನು ಅಳೆಯಲು ಬಳಸ್ತಾರೆ. ಇಷ್ಟೇನಾಯಿತು? ಇದ್ರ ಉಪಯೋಗಗಳಾಯಿತು, ಲಸಿಕೆಗಳ ಸಂಶೋಧನೆ ಆಯಿತು, ಮತ್ತು ವೈದ್ಯಕೀಯ ಸಂಶೋಧನೆ ಆಯಿತು, ಹಾಗೂ ಉಪಕರಣಗಳ ಬಳಕೆ ಆಯಿತು. ಇಷ್ಟು ಈ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.